ನಮಸ್ಕಾರ ಸ್ನೇಹಿತರ, ನೀವು ಒಂದು ಕ್ಷಣ ಕಲ್ಪನೆ ಮಾಡಿ, ಇಂದು ಯಾರಾದರೂ ನಿಮ್ಮ ಮುಂದೆ ಬಂದು ಮುಂದಿನ 50 ವರ್ಷಗಳಲ್ಲಿ ಜಗತ್ತಿನಲ್ಲಿ ಏನಾಗಲಿದೆ ಎಂಬುದನ್ನು ನಾನು ಈಗಲೇ ಹೇಳಬಲ್ಲೆ ಎಂದು ಹೇಳಿದರೆ ನೀವು ನಂಬುತ್ತೀರಾ? ಬಹುಶಃ ಇಲ್ಲ. ಏಕೆಂದರೆ ಮುಂದಿನ ವಾರ ಏನಾಗುತ್ತದೆ ಎಂಬುದನ್ನೇ ನಾವು ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಇತಿಹಾಸದಲ್ಲಿ ಕೆಲವಾರು ನೂರಾರು ವರ್ಷಗಳ ಹಿಂದೆ ಭವಿಷ್ಯದ ಘಟನೆಗಳನ್ನು ಊಹಿಸಿದ್ದರು ಎಂದು ಹೇಳಲಾಗುತ್ತದೆ. ಕೆಲವರು ಮಹಾಯುದ್ಧಗಳ ಬಗ್ಗೆ ಹೇಳಿದ್ದರು, ಇನ್ನು ಕೆಲವರು ಸಾಮ್ರಾಜ್ಯಗಳ ಪತನಗಳ ಬಗ್ಗೆ ಹೇಳಿದ್ದರು, ಮತ್ತೆ ಕೆಲವರು ಮಾನವರು ಆಕಾಶದಲ್ಲಿ ಹಾರುವ ಯಂತ್ರವನ್ನು ನಿರ್ಮಿಸುತ್ತಾರೆ ಎಂದು ಹೇಳಿದ್ದರು. ಅತ್ಯಂತ ಆಶ್ಚರ್ಯದ ಸಂಗತಿ ಏನೆಂದರೆ, ಈ ಭವಿಷ್ಯವಾಣಿಗಳಲ್ಲಿ ಕೆಲವು ನಿಜವಾದ ಘಟನೆಗಳಿಗೆ ಹೋಲಿಕೆಯಾಗುತ್ತವೆ. ಹಾಗಾದರೆ ಇದು ಕೇವಲ ಕಾಕತಾಳೀಯವೇ, ಅಥವಾ ನಿಜವಾಗಿಯೂ ಕೆಲವರಿಗೆ ಭವಿಷ್ಯವನ್ನು ನೋಡುವ ಶಕ್ತಿ ಇತ್ತೆ? ಇಂದು ನಾವು ಇತಿಹಾಸದ ಅತ್ಯಂತ ರಹಸ್ಯಮಯ ಭವಿಷ್ಯವಾಣಿಯ ಲೋಕಕ್ಕೆ ಪ್ರವೇಶಿಸಲಿದ್ದೇವೆ. ಈ ವಿಡಿಯೋ ಮುಗಿಯುವವರೆಗೂ ನೋಡಿದರೆ ಭವಿಷ್ಯವಾಣಿಗಳ ಬಗ್ಗೆ ನಿಮ್ಮ ದೃಷ್ಟಿಕೋನವೇ ಬದಲಾಗಬಹುದು. ಇಂದು ನಾವು ಇತಿಹಾಸದ ಅತ್ಯಂತ ರಹಸ್ಯಮಯ ಭವಿಷ್ಯವಾಣಿಗಳ ಲೋಕಕ್ಕೆ ಪ್ರವೇಶಿಸಲಿದ್ದೇವೆ. ಈ ವಿಡಿಯೋ ಮುಗಿಯುವವರೆಗೂ ನೋಡಿದರೆ ಭವಿಷ್ಯವಾಣಿಗಳ ಬಗ್ಗೆ ನಿಮ್ಮ ದೃಷ್ಟಿಕೋನವೇ ಬದಲಾಗಬಹುದು. ಸ್ನೇಹಿತರೆ, ಮಾನವ ನಾಗರಿಕತೆ ಆರಂಭವಾದ ದಿನದಿಂದಲೇ ಮನುಷ್ಯನಿಗೆ ಒಂದು ಪ್ರಶ್ನೆ ಕಾಡುತ್ತಿದೆ: ನಾಳೆ ಏನಾಗುತ್ತದೆ? ಈ ಪ್ರಶ್ನೆಯ ಉತ್ತರಕ್ಕಾಗಿ ರಾಜರು ಜ್ಯೋತಿಷಿಗಳನ್ನು ಆಶ್ರಯಿಸ್ತಾರೆ, ಸಾಮ್ರಾಟರು ಋಷಿಗಳ ಸಲಹೆ ಪಡಿತಾರೆ, ಸಾಮಾನ್ಯ ಜನರು ಶಕುನ, ಕನಸು ಮತ್ತು ಧಾರ್ಮಿಕ ಸಂಕೇತಗಳನ್ನು ನಂಬ್ತಾರೆ. ಪ್ರಾಚೀನ ಈಜಿಪ್ಟ್ ನಾಗರಿಕತೆಯಿಂದ ಹಿಡಿದು ಭಾರತ, ಗ್ರೀಸ್ ಮತ್ತು ರೋಮನ್ ವರೆಗೆ ಎಲ್ಲ ಸಂಸ್ಕೃತಿಗಳಲ್ಲಿಯೂ ಭವಿಷ್ಯ ಹೇಳುವವರಿದ್ದರು. ಆದರೆ ಇವರಲ್ಲಿ ಕೆಲವರು ಮಾತ್ರ ಇತಿಹಾಸದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದ್ದಾರೆ. ಅವರಲ್ಲಿ ಮೊದಲಿಗನಾಗಿ ನಿಲ್ಲುವ ವ್ಯಕ್ತಿ ನೋಸ್ಟ್ರಾಡಾಮಸ್. ನೋಸ್ಟ್ರಾಡಾಮಸ್ ರಹಸ್ಯಮಯ ಭವಿಷ್ಯವ್ಯಕ್ತ. ನೋಸ್ಟ್ರಾಡಾಮಸ್ ಅವರು 1503ರಲ್ಲಿ ಫ್ರಾನ್ಸ್ನಲ್ಲಿ ಜನಿಸ್ತಾರೆ. ಅವರು ವೈದ್ಯರಾಗಿರ್ತಾರೆ. ಆ ಸಮಯದಲ್ಲಿ ಯುರೋಪ್ನಲ್ಲಿ ಭೀಕರ ಪ್ಲೇಗ್ ರೋಗ ಹರಡಿತ್ತು. ಅನೇಕ ವೈದ್ಯರು ರೋಗಿಗಳನ್ನು ಬಿಟ್ಟು ಓಡಿ ಹೋದಾಗ ನೋಸ್ಟ್ರಾಡಾಮಸ್ ಜನರಿಗೆ ಚಿಕಿತ್ಸೆ ನೀಡಲು ಬರ್ತಾರೆ. ನಂತರ ಅವರು ಜ್ಯೋತಿಷ್ಯ ಮತ್ತು ಭವಿಷ್ಯವಾಣಿಗಳತ್ತ ಆಕರ್ಷಿತರಾಗ್ತಾರೆ. 1555ರಲ್ಲಿ ಅವರು ಒಂದು ಪ್ರಸಿದ್ಧ ಪುಸ್ತಕವನ್ನು ಪ್ರಕಟಿಸ್ತಾರೆ. ಆ ಪುಸ್ತಕದ ಹೆಸರು ಲೆಸ್ ಪೊಯೆಟಿಕಸ್. ಈ ಪುಸ್ತಕದಲ್ಲಿ ಸುಮಾರು 942 ಭವಿಷ್ಯವಾಣಿಗಳಿದ್ದವು. ಆದರೆ ಸಮಸ್ಯೆ ಏನೆಂದರೆ, ಅವು ತುಂಬ ಗೊಂದಲಮಯ ಭಾಷೆಯಲ್ಲಿ ಬರೆಯಲ್ಪಟ್ಟಿದ್ದವು. ಅವರು ನೇರವಾಗಿ ಏನನ್ನೂ ಹೇಳಲಿಲ್ಲ, ಬದಲಾಗಿ ಕವಿತೆಗಳ ರೂಪದಲ್ಲಿ ಸಂಕೇತಗಳನ್ನು ಬಳಸಿದರು. ಇದರಿಂದಾಗಿ ಜನರು ಇಂದಿಗೂ ಅವುಗಳ ಅರ್ಥ ಹುಡುಕುತ್ತಿದ್ದಾರೆ. ಹಾಗೂ 20ನೇ ಶತಮಾನದ ಅತ್ಯಂತ ಕೃತ್ಯ ವ್ಯಕ್ತಿ ಅಡಾಲ್ಫ್ ಹಿಟ್ಲರ್. ಇವನಿಂದಾಗಿ ಜಗತ್ತು ಭಯಾನಕ ಯುದ್ಧವನ್ನು ಕಂಡಿತು. ನೋಸ್ಟ್ರಾಡಾಮಸ್ ಬರೆದ ಒಂದು ಸಾಲಿನಲ್ಲಿ ಹಿಸ್ಟರ್ ಎಂಬ ಪದ ಬರುತ್ತದೆ. ನಂತರ ಹಲವರು ಇದನ್ನು ಹಿಟ್ಲರ್ಗೆ ಸಂಬಂಧಿಸಿದರು. ಅವರು ಹಿಟ್ಲರ್ನ ಉದಯವನ್ನು ನೂರಾರು ವರ್ಷಗಳ ಮುಂಚೆಯೇ ಹೇಳಿದರು ಎಂದು ಕೆಲವರು ನಂಬುತ್ತಾರೆ. ಆದರೆ ಇತಿಹಾಸಕಾರರ ಪ್ರಕಾರ ಹಿಸ್ಟರ್ ಎಂಬುದು ಯುರೋಪಿನ ಒಂದು ನದಿಯ ಹಳೆಯ ಹೆಸರು. ಹೀಗಾಗಿ ಈ ಭವಿಷ್ಯವಾಣಿ ನಿಜವಾಗಿಯೂ ಹಿಟ್ಲರ್ ಬಗ್ಗೆ ಆಗಿತ್ತೇ ಅಥವಾ ಇಲ್ಲವೇ ಎಂಬುದು ಇಂದಿಗೂ ಚರ್ಚೆಯ ವಿಷಯವಾಗಿದೆ. ನೋಸ್ಟ್ರಾಡಾಮಸ್ನ ಅತ್ಯಂತ ಪ್ರಸಿದ್ಧವಾದ ಭವಿಷ್ಯವಾಣಿಗಳಲ್ಲಿ ಒಂದು ಫ್ರಾನ್ಸ್ ರಾಜನ ಸಾವಿನ ಬಗ್ಗೆ. ಅವರು ಯುವ ಸಿಂಹವು ವಯಸ್ಸಾದ ಸಿಂಹವನ್ನು ಯುದ್ಧದಲ್ಲಿ ಸೋಲಿಸುತ್ತದೆ ಎಂದು ಬರೆದಿದ್ದರು. ಕೆಲ ವರ್ಷಗಳ ನಂತರ ಹೆನ್ರಿ ಆಫ್ ಫ್ರಾನ್ಸ್ ಒಂದು ಕ್ರೀಡಾಕೂಟದಲ್ಲಿ ಗಾಯಗೊಂಡು ಮೃತಪಡ್ತಾರೆ. ಅವರ ವಿರೋಧಿಯ ಚಿಹ್ನೆ ಸಿಂಹವಾಗಿತ್ತು. ಈ ಘಟನೆಯ ನಂತರ ನೋಸ್ಟ್ರಾಡಾಮಸ್ ವಿಶ್ವಪ್ರಸಿದ್ಧರಾಗ್ತಾರೆ. 1912ರಲ್ಲಿ RMS ಟೈಟಾನಿಕ್ ಮುಳುಗಿದ ಘಟನೆ ಇತಿಹಾಸದ ಅತ್ಯಂತ ಪ್ರಸಿದ್ಧ ದುರಂತಗಳಲ್ಲಿ ಒಂದು. ಆದರೆ ಇದಕ್ಕಿಂತ 14 ವರ್ಷಗಳ ಹಿಂದೆ ಒಬ್ಬ ಲೇಖಕ ಒಂದು ಕಾದಂಬರಿಯಲ್ಲಿ ಬರೆದಿದ್ದ. ಆ ಲೇಖಕರ ಹೆಸರು ಮೋರ್ಗನ್ ರೋಬೋಸ್ಟಾನ್. ಅವರ ಕಾದಂಬರಿಯ ಹೆಸರು ದ ವ್ರ್ಯಾಕ್ ಆಫ್ ದ ಟೈಟಾನ್. ಈ ಕಥೆಯಲ್ಲಿ ಟೈಟಾನ್ ಎಂಬ ಬೃಹತ್ ಹಡಗು ಹಿಮಗಡ್ಡೆಗೆ ಡಿಕ್ಕಿ ಹೊಡೆದು ಮುಳುಗುತ್ತದೆ. ಆಶ್ಚರ್ಯದ ಸಂಗತಿ ಏನೆಂದರೆ, ಟೈಟಾನ್ ಮತ್ತು ಟೈಟಾನಿಕ್ ಎಂಬ ಹೆಸರುಗಳು ಒಂದಕ್ಕೊಂದು ಹೋಲುತ್ತವೆ. 2 ಹಡಗುಗಳು ಅತ್ಯಂತ ದೊಡ್ಡವು. 2 ಎತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಅಪಘಾತಕ್ಕೀಡಾಗುತ್ತವೆ. ಈ ಸಾಮ್ಯತೆಗಳು ಇಂದಿಗೂ ಜನರನ್ನ ಆಶ್ಚರ್ಯಪಡಿಸುತ್ತವೆ. ನೆಕ್ಸ್ಟು, ಬಾಲ್ಯದಲ್ಲಿ ಸಂಭವಿಸಿದ ಬಿರುಗಾಳಿಯಿಂದ ಅವರು ದೃಷ್ಟಿಯನ್ನು ಕಳೆದುಕೊಳ್ತಾರೆ. ನಂತರ ಅವರಿಗೆ ವಿಶೇಷ ಶಕ್ತಿ ದೊರಕುತ್ತೆ ಎಂದು ಅವರು ಅನುಯಾಯಿಗಳನ್ನು ನಂಬುತ್ತಾರೆ. ಅವರು ಅನೇಕ ಭವಿಷ್ಯವಾಣಿಗಳನ್ನು ಮಾಡಿದರು ಎನ್ನಲಾಗುತ್ತದೆ. ಸೋವಿಯತ್ ಒಕ್ಕೂಟದ ಪತನದಿಂದ ಹಿಡಿದು ಹಲವಾರು ಜಾಗತಿಕ ಘಟನೆಗಳನ್ನು ಅವರು ಊಹಿಸುತ್ತಾರೆ. ಸ್ನೇಹಿತರೆ, ಮಾಯಾ ಸಿವಿಲೈಸೇಷನ್ ಖಗೋಳಶಾಸ್ತ್ರದಲ್ಲಿ ಅತ್ಯಂತ ಮುಂದುವರಿದ ನಾಗರಿಕತೆಗಳಲ್ಲಿ ಒಂದಾಗಿತ್ತು. ಅವರ ಕ್ಯಾಲೆಂಡರ್ 2012ರಲ್ಲಿ ಒಂದು ಪ್ರಮುಖ ಚಕ್ರವನ್ನು ಮುಳುಗಿಸುತ್ತಿತ್ತು. ಇದನ್ನು ಕೆಲವರು ಜನರು ತಪ್ಪಾಗಿ ಅರ್ಥೈಸಿಕೊಂಡರು. 2012ರಲ್ಲಿ ಜಗತ್ತು ಅಂತ್ಯವಾಗಲಿದೆ ಎಂಬ ವದಂತಿ ವಿಶ್ವದಾದ್ಯಂತ ಹರಡಿತು. ಸಿನಿಮಾಗಳು ನಿರ್ಮಾಣವಾದವು, ಜನರು ಭಯಗೊಂಡರು. ಆದರೆ 2012 ಬಂದಿತು.
ಹೋಯಿತು, ಏನೂ ಆಗಲಿಲ್ಲ. ಇದು ನಮಗೆ ಒಂದು ಪಾಠವನ್ನು ಕಲಿಸುತ್ತೆ. ಜನರು ಕೆಲವೊಮ್ಮೆ ಭವಿಷ್ಯವಾಣಿಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ತಾರೆ ಅಂತ. ಭಾರತದ ಪುರಾಣಗಳಲ್ಲಿ ಭವಿಷ್ಯದ ಬಗ್ಗೆ ಅನೇಕ ಉಲ್ಲೇಖಗಳಿವೆ. ವಿಷ್ಣು ಪುರಾಣ, ಭಾಗವತ ಪುರಾಣ ಮತ್ತು ಇತರ ಗ್ರಂಥಗಳಲ್ಲಿ ಕಲಿಯುಗದ ಲಕ್ಷಣಗಳನ್ನು ವಿವರಿಸಲಾಗಿದೆ. ಅವುಗಳಲ್ಲಿ ಹೇಳುವಂತೆ ಮಾನವರು ಹಣಕ್ಕೆ ಹೆಚ್ಚು ಮಹತ್ವವನ್ನು ನೀಡ್ತಾರೆ, ಸತ್ಯ ಕಡಿಮೆ ಆಗ್ತದೆ, ಸಂಬಂಧಗಳು ದುರ್ಬಲವಾಗುತ್ತವೆ, ಅಧರ್ಮ ಹೆಚ್ಚಾಗುತ್ತದೆ. ಇವುಗಳಲ್ಲಿ ಕೆಲವು ಇಂದಿನ ಸಮಾಜಕ್ಕೆ ಹೋಲುತ್ತವೆ ಎಂದು ಅನೇಕರು ಭಾವಿಸುತ್ತಾರೆ. ಕನಸುಗಳು ಭವಿಷ್ಯ ಹೇಳುತ್ತವೆಯೇ? ಇತಿಹಾಸದಲ್ಲಿ ಅನೇಕ ಪ್ರಸಿದ್ಧ ವ್ಯಕ್ತಿಗಳು ವಿಚಿತ್ರ ಕನಸುಗಳ ಬಗ್ಗೆ ಮಾತನಾಡುತ್ತಾರೆ. ಅಮೆರಿಕದ ಅಧ್ಯಕ್ಷ ಅಬ್ರಾಹಿಂ ಲಿಂಕನ್ ತಮ್ಮ ಸಾವಿನ ಕೆಲವು ದಿನಗಳ ಮೊದಲು ಒಂದು ಭಯಾನಕ ಕನಸು ಕಂಡಿದ್ದರು ಎಂದು ಹೇಳಲಾಗುತ್ತದೆ. ಆ ಕನಸಿನಲ್ಲಿ ಶ್ವೇತಭವನದಲ್ಲಿ ಶೋಕಾಚರಣೆ ನಡೆಯುತ್ತಿರುವುದನ್ನು ಅವರು ಕಂಡಿದ್ದರು. ಕೆಲ ದಿನಗಳ ನಂತರ ಅವರನ್ನು ಹತ್ಯೆ ಮಾಡಲಾಯಿತು. ಇದು ಕೇವಲ ಕಾಕತಾಳೀಯವಾಗಿರಬಹುದು, ಆದರೆ ಈ ಕತೆ ಇಂದಿಗೂ ಜನರನ್ನ ಆಲೋಚನೆಗೆ ದೂಡುತ್ತದೆ. ಇದರ ಬಗ್ಗೆ ವಿಜ್ಞಾನ ಏನು ಹೇಳುತ್ತದೆ? ಇಲ್ಲಿಯವರೆಗೆ ಯಾವುದೇ ವ್ಯಕ್ತಿ ನಿಖರವಾಗಿ ಭವಿಷ್ಯವನ್ನು ನೋಡಬಲ್ಲನೆಂಬ ವೈಜ್ಞಾನಿಕ ಸಾಕ್ಷ್ಯ ದೊರೆತಿಲ್ಲ. ಆದರೆ ಕೆಲವರು ಭವಿಷ್ಯದ ಸಾಧ್ಯತೆಗಳನ್ನು ಅಚ್ಚುಕಟ್ಟಾಗಿ ಊಹಿಸಬಲ್ಲರು. ಏಕೆಂದರೆ ಅವರು ಸಮಾಜವನ್ನು ಗಮನಿಸುತ್ತಾರೆ, ರಾಜಕೀಯ ಪರಿಸ್ಥಿತಿಗಳನ್ನು ಅಧ್ಯಯನ ಮಾಡ್ತಾರೆ, ತಂತ್ರಜ್ಞಾನದ ಬೆಳವಣಿಗೆಯನ್ನು ವಿಶ್ಲೇಷಿಸುತ್ತಾರೆ. ಈ ಮಾಹಿತಿಯ ಆಧಾರದ ಮೇಲೆ ಭವಿಷ್ಯದ ಬಗ್ಗೆ ಊಹಿಸುತ್ತಾರೆ. ಹೀಗಾಗಿ ಕೆಲವು ಭವಿಷ್ಯವಾಣಿಗಳು ನಿಜವಾದಂತೆ ಕಾಣುತ್ತವೆ. ನಿಜವಾದ ಭವಿಷ್ಯ ವ್ಯಕ್ತರು ವಿಜ್ಞಾನಿಗಳು. ಇಂದು ವಿಜ್ಞಾನಿಗಳು ಭವಿಷ್ಯವಾಣಿಯನ್ನು ಮಾಡುತ್ತಿದ್ದಾರೆ. ಅವರು ಹೇಳುವಂತೆ ಮುಂದಿನ ಕೆಲವು ದಶಕಗಳಲ್ಲಿ ಕೃತಕ ಬುದ್ಧಿಮತ್ತೆ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಸ್ನೇಹಿತರ, ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋದಿಂದ ನೀವೇನಾದರೂ 1% ಅದು ಕಲ್ತಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.